ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ತಿಂಡಿ ಏನು ಮಾಡಿಲ್ಲ. ಫಸ್ಟು ಇದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಎಲ್ಲರಿಗೂ. ನಮ್ಮ ಮನೆಯಲ್ಲಿ ಬಿಟ್ಟಂಥ ಹೂವು ಲೈಕ್ ಸುಮಾರು ಥರದ್ದು ಹೂಗಳ ಹಾಕಿದೆ. ನಿಮಗೆ ತೋರಿಸಿದೆ ಏನೇನು ಹಾಕಿದ್ದೀನಿ ಅಂತ. ಬಟ್ ಇಲ್ಲಿ ನೋಡಿ, ಒಂದು ರೆಡ್ ಕಲರ್ ಡೇರ ಹಾಕಿದೆ. ಎಲ್ಲ ಚೆನ್ನಾಗಿ ಬಿಡೋಕ್ಕೆ ಶುರುವಾಗಿದೆ. ಇದಂತೂ ಸೂಪರ್ ಕಲರ್, ಆಲ್ಮೋಸ್ಟ್ ಪರ್ಪಲಿಶ್ ಪಿಂಕ್ ಥರ ಇದೆ. ಹಾಗೆ ಹೈಬಿಸ್ಕಸ್ ಮಾಮೂಲಿ ಬಿಡ್ತಾನೆ ಇರುತ್ತೆ. ಇದು ರೀಸೆಂಟಾಗಿ ಅಂದರೆ ಒಂದು 2-3 ತಿಂಗಳಿಂದ ತೊಗೊಂಡು ಬಂದಂಥ ಗಿಡ ಬಟನ್ ರೋಸ್ ಬಿಡ್ತಿದೆ ಸುಮಾರಾಗಿ. ನಾನು ನೋಡ್ಕೊಂಡು ಕಿಚ್ತಾ ಇದ್ದೀನಿ. ಆಮೇಲೆ ಇದು ಮಲ್ಲಿಗೆ ಈ ಥರದ್ದಿದೆ, ಫ್ಲ್ಯಾಟ್ ಆಗಿರೋದು. ಇದು 7 ಸುತ್ತಿನ ಮಲ್ಲಿಗೆ. ಇದು 7 ಸುತ್ತಿನ ಮಲ್ಲಿಗೆ, ಸ್ವಲ್ಪ ದಪ್ಪ ಬರುತ್ತೆ. ಹಾಗೆ ಇದು ನಿಮ್ಗೆ ಜ್ಞಾಪಕ ಆಯ್ತಾ, ಗಿಡ ಒಣಗೋಗಿತ್ತು ಅಂತ ಹೇಳಿದ್ನಲ್ಲ, ಇದು ಚಿಗುರಿ ಚಿಕ್ಕದೆ ಬಟನ್ ಶಾವಂತಿಗೆ ಅಂತಾರಲ್ಲ, ಅದು ಬಿಟ್ಟಿದೆ. ಸೊ ಇಷ್ಟು ಹೂವು ಕಿತ್ಕೊಂಡು ಬಂದು ಪೂಜೆಗೆ ಇವತ್ತು, ಅದು ಶುಕ್ರವಾರನೂ ಆಗಿರೋದ್ರಿಂದ ಲೈಕ್ ನಮ್ಮ ಮನೆ ಹೂವನ್ನ ಕಿತ್ಕೊಂಡು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪೂಜೆ ಮಾಡಿಲ್ಲ, ಜಸ್ಟ್ ಸಿಂಪಲಾಗಿ ದೀಪ ಹಚ್ಬಿಟ್ಟು ಇದೆಲ್ಲ ಇಟ್ಟುಬಿಟ್ಟರೆ ದೇವರಿಗೆ ಹೂವೆಲ್ಲ ಇಟ್ಟು ತಿಂಡಿಗೆ ಅಂತ ಆ್ಯಕ್ಚುಲಿ ರೆಡಿ ಮಾಡ್ಕೊಂಡಿದ್ದು ದೋಸೆ, ಅಂದರೆ ಇಡ್ಲಿ ಹಿಟ್ಟಿತ್ತು. ದೋಸೆ ಮಾಡ್ತಾ ಇದೀನಿ, ಮಾಡಬೇಕು. ದೋಸೆಗೆ ಬಾಡಿಸ್ಕೊಳ್ಳೋಕ್ಕೆ ಅಂತ ಮಾಡಿರೋದು ಆಲೂಗೆಡ್ಡೆ ಪಲ್ಯ. ಹೇಳಿದೆ ಅಲ್ವಾ, ಅಲ್ಲಿ ಗೊಬ್ಬರ ಮಾಡ್ಕೋತಾ ಇದೀವಿ ಅಂತ. ಯಾವುದೇ ನಮ್ಮ ಕಿಚನ್ ವೇಸ್ಟ್ ಬಂದರೂ ಇದನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಡ್ರಮ್ ಇಟ್ಟಿದ್ದೀನಲ್ಲ ಬ್ಲೂ ಕಲರ್, ಅದಕ್ಕೆ ಹಾಕ್ತೀನಿ. ಇದು ಈರುಳ್ಳಿ ಸಿಪ್ಪೆ ಮಾತ್ರ ರೋಸ್ ಗಿಡಕ್ಕೆ ತುಂಬ ಒಳ್ಳೆಯದು. ಅಂದರೆ ಇದನ್ನು ಬೇಕಾದ್ರೆ ನೀವು ನೆನೆಸ್ಬಿಟ್ಟು ನೀರು ಕೂಡ ಹಾಕೋಬೋದು. ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಈ ಸಿಪ್ಪೆಗಳನ್ನ ಮಾತ್ರ ರೋಸ್ ಗಿಡಕ್ಕೆ ಹಾಕ್ತೀವಿ. ಯಾಕೆಂದರೆ ಹೂಗಳನ್ನ ಅಲ್ಲಿ ತುಂಬ ಹಾಗೆ ಬಿಟ್ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಈ ಜೇನು ಹುಳ ಎಲ್ಲ ಬಂದಾಗ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಪ್ರತಿ ಸಲ ನಾವು ಹೂಗಳನ್ನ ಕಿತ್ತಿ ಇದೆಲ್ಲ ಮಾಡೋದು, ನಾವು ಮಾಡೋಕ್ಕೂ ನ್ಯಾಚುರಲ್ ಆಗೋಕ್ಕೂ ವ್ಯತ್ಯಾಸ ಇರುತ್ತೆ ಅಂತ ಸುಮಾರು ಜೇನು ಹುಳ ಎಲ್ಲ ಬರುತ್ತೆ ಅಂತ ಹಾಗಾಗಿ ಹೂಗಳನ್ನ ಬಿಟ್ಟಿರ್ತೀವಿ. ಆಲ್ಮೋಸ್ಟ್ ಉದ್ರೋಗುತ್ತೆ ಅಂದಾಗ ಮಾತ್ರ ಅದನ್ನು ಕಿತ್ಕೊಂಡ್ಬಂದು ಲೈಕ್ ಯೂಸ್ ಮಾಡ್ಕೊತಾ ಇದ್ದೀವಿ. ಈ ಥರ ಇದೆ. ಇದನ್ನೆಲ್ಲ ತೆಗೆದುಬಿಡ್ತೀನಿ. ಈ ನಿಂಬೆಹಣ್ಣು ಬೀಜಗಳೆಲ್ಲ ಏನಿದು ತೆಗಿತೀವಿ. ಏನಕ್ಕೆ ಅಂತಂದರೆ ಈ ಥರ ಗೊಬ್ಬರ ಇದ್ದಾಗ ಅಲ್ಲೇ ಬೀಜ ಹುಟ್ಕೊಂಡು ಗಿಡ ಆಗಕ್ಕೆ ಶುರು ಆಗುತ್ತೆ. ಆಮೇಲೆ ಅದು ಏನು ಗಿಡ ಅಂತ ಮತ್ತೆ ತಕ್ಷಣ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಏನೇನು ಬೀಜಗಳಿದ್ರೂ ತೆಗೆದ್ಬಿಟ್ಟು ಇದನ್ನು ಮಾತ್ರ ತೊಗೊಂಡೋಗಿ ಹಾಕ್ತೀನಿ. ಹಾಗೆ ತುಂಬ ಜನ ಕೇಳಿದರೆ ಆ ಡ್ರಮ್ಗೆ ಎಷ್ಟು ದುಡ್ಡು ಕೊಟ್ರಿ ಅಂತ. ಚಿಕ್ಕದು ನಾನು ತೊಗೊಂಬಂದ್ರೆ ಸುಮಾರು ಮೀಡಿಯಂ ಸೈಜ್ಗೆ 250 ರೂಪಾಯಿ ಕೊಟ್ಟಿದ್ದು. ಎಲ್ಲಿ ಅಂತಂದರೆ ಸಿರ್ಸಿ ಸರ್ಕಲ್ ಸಿಗ್ನಲ್ ಇರುತ್ತಲ್ಲ, ಆ ಸಿಗ್ನಲಿಂದ ನೀವು ಟುವರ್ಡ್ಸ್ ಬ್ಯಾಟ್ರಾಯನಪುರ ಬಂದರೆ, ಅಂದರೆ ಮೈಸೂರು ಸ್ಯಾಟಲೈಟ್ ಇದೆಯಲ್ಲ, ಟುವರ್ಡ್ಸ್ ಅಲ್ಲಿ ಬಂದರೆ ನಿಮಗೆ ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಫುಟ್ಪಾತ್ ಮೇಲೆ ಹಾಕೊಂಡಿರ್ತಾರೆ. ಪೆಟ್ರೋಲ್ ಬಂಕ್ ಎಲ್ಲ ಆದಮೇಲೆ ಈಸಿಯಾಗಿ ಕಾಣಿಸಿದಾಗ ದೊಡ್ಡ ಡ್ರಮ್ ಎಲ್ಲ ಇಟ್ಕೊಂಡಿರ್ತಾರೆ. ದೊಡ್ಡದು 600 ರೂಪಾಯಿ ಹೇಳಿದ್ರು. ಬಟ್ ದೊಡ್ಡದು ಒಂದು ಇಟ್ಕೊಂಡ್ರೆ ಸುಮಾರು ಸ್ಪೇಸ್ ಕವರ್ ಆಗಿಬಿಡುತ್ತೆ ಅಂತ ಚಿಕ್ಕ ತೊಗೊಂಬಂದು ಇಟ್ಕೊಂಡಿದ್ದೆ. ಯಾರಿಗಾದ್ರೆ ಏನಕ್ಕಾದ್ರೂ ಯೂಸ್ ಮಾಡೋಕ್ಕೆ ಬೇಕು ಅಂದರೆ ನೀವು ಆರಾಮಾಗಿ ತೊಗೊಂಬರ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋಗಳಿಂದ ನಾನು ಏನು ಪರ್ಚೇಸ್ ಮಾಡಿದ್ರು, ಎಲ್ಲಿ ತೊಗೊತೀನಿ ಅನ್ನೋದು ಅಲ್ಲೇ ನಿಮಗೆ ವಿಡಿಯೋನಲ್ಲಿ ತೋರಿಸ್ಬಿಡ್ತೀನಿ. ಆವಾಗ ಮತ್ತೆ ನೀವು ಕ್ವೆಶ್ಚನ್ ಕೇಳೋದು, ನಾನು ಎಲ್ಲೋ ಕಾಮೆಂಟ್ ಮಾಡೋದು, ಯಾವಾಗಲೂ ಆನ್ಸರ್ ಮಾಡೋದು ಪ್ರಾಬ್ಲಮ್ ಇರಲ್ಲ. ಸೊ ಇಷ್ಟು ತಿಂಡಿ ತಿಂದ್ಕೊಂಡು ಈಗ ಹೊರಡಬೇಕು. ಏನಕ್ಕೆ ಅಂತಂದರೆ ಕೆಲವು ಆರ್ಡರ್ಸ್ ಇದೆ, ಆರ್ಡರ್ಸ್ನ ಪ್ಯಾಕ್ ಮಾಡಿ ಶಿಪ್ ಮಾಡಬೇಕಾಗತ್ತೆ. ಹಾಗೆ ಇವತ್ತಿನ ವಿಡಿಯೋನಲ್ಲಿ ಫ್ರೆಶ್ ಆಗಿ ಬಂದಂಥ ಬನಾರಸ್ ಸಿಲ್ಕ್ ಸಾರೀಸ್ ಬಂದಿದೆ. ತುಂಬ ಜನ ಕೇಳಿದ್ರೆ ಇಲ್ಲೂ ತೋರಿಸಿ, ಸೊ ದಟ್ ನಮಗೆ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ಹೊಸದಾಗಿ ಬಂದಿರುವಂಥ ಬನಾರಸ್ ಸ್ಯಾರೀಸ್, ಕಾಟನ್ ಬನಾರಸ್ ಬಂದಿದೆ. ಆಮೇಲೆ ಸಿಲ್ಕ್ ಬಂದಿದೆ, ದುಪಿಯಾನ್ ಸಿಲ್ಕ್ ಬಂದಿದೆ, ಲಿನನ್ ಕಾಟನ್ ಬಂದಿದೆ, ಜಾರ್ಜೆಟ್ ಬಂದಿದೆ. ಸೊ ಇದೆಲ್ಲಾನು, ಆಮೇಲೆ ರಾ ಮ್ಯಾಂಗೋ ಸ್ಯಾರೀಸ್ ಬಂದಿದೆ. ಕೆಲವು ಮಾತ್ರ ಬಂದಿದೆ ಅಷ್ಟೇ, ಎಲ್ಲ ಕಲರ್ಸು ಬಂದಿಲ್ಲ. ಸೊ ಡೆಫಿನೆಟ್ಲಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವುಗಳು ಬೇಕಿದೆ ಆರಾಮಾಗಿ ಹಬ್ಬಕ್ಕೆ ಸೀರೆನ ಪರ್ಚೇಸ್ ಮಾಡ್ಕೋಬೋದು. ನಾವು ಕಾಶಿ ಅಥವಾ ಬನಾರಸ್ಗೆ ಹೋದಾಗ ಮ್ಯಾನುಫ್ಯಾಕ್ಚರರ್ನ ಮೀಟ್ ಮಾಡಿ ಆರ್ತಾ ಸ್ಟುಡಿಯೋಸ್ಗೆ ಅಂತ ಸಾಕಷ್ಟು ಸೀರೆಗಳನ್ನ ಆರ್ಡರ್ ಮಾಡಿ ಬಂದಿದೆ. ಸುಮಾರು ಸ್ಟಾಕ್ಗಳು ಬಂದಿದೆ. ಸೊ ತುಂಬ ಜನ ಹೇಳಿದ್ರೆ ಇಲ್ಲೂ ಸೀರೆಗಳನ್ನ ತೋರಿಸಿ, ಸೊ ದಟ್ ನಮ್ಗೆ ಬೇಕು ಅಂದರೆ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನೀವು ಪರ್ಚೇಸ್ ಮಾಡೋಕ್ಕೆ ನಾರ್ಮಲಾಗಿ ನನ್ನ ವಾಟ್ಸ್ಆ್ಯಪ್ ನಂಬರ್ ಹಾಕಿರ್ತೀವಿ ನಮ್ಮದು, ಅದಕ್ಕೆ ಸ್ಕ್ರೀನ್ಶಾಟ್ ತೆಗೆದು ಪರ್ಚೇಸ್ ಮಾಡ್ಬೋದು. ಅಥವಾ ನಮ್ಮ ವೆಬ್ಸೈಟ್ www.artha.in ಕೂಡ ಎಲ್ಲ ಸೀರೆಗಳು ಅಪ್ಲೋಡ್ ಆಗಿದೆ. ನೀವು ಬೇಕಿದ್ರೆ ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ಬೇಗ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಹಬ್ಬಕ್ಕೆ ಸುಮಾರು ಈ ಥರ ಸೀರೆಗಳು ಲಕ್ಷ್ಮಿ ಗುಡ್ಸೋಕ್ಕೆ ಅಂತೆಲ್ಲ ತಗೋತಾ ಇದ್ದಾರೆ. ಸೊ ಹಾಗಾಗಿ ನಾನು ಇವತ್ತು ತೋರಿಸ್ತಿರೋಂಥ ಯಾವುದೇ ಸೀರೆನೂ ಮೈ ಮೇಲೆ ಹಾಕೊಂಡು ತೋರ್ಸೋಕ್ಕೆ ಹೋಗಲ್ಲ. ಜಸ್ಟ್ ನಿಮಗೆ ಓಪನ್ ಮಾಡಿ ಪಲ್ಲು ಬ್ಲೌಸ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೇನೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಫಸ್ಟ್ ಸೆಟ್ನಲ್ಲಿ ಇರೋವಂಥದ್ದು ಬನಾರಸಿ ಸೆಮಿ ದುಪಿಯಾನ್ ಸಿಲ್ಕ್
ಆಲ್ಮೋಸ್ಟ್ ನಿಮಗೆ ಸಿಲ್ಕ್ ಲುಕ್ ಥರ ಬರುತ್ತೆ. ಹಾಗೆ ಜರಿ ವರ್ಕ್ ಇದು. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟ್ ತೋರಿಸ್ತಿರೋದು ರಾಣಿ ಪಿಂಕ್ಗೆ ಆ ಕಡೆ ಈ ಕಡೆ ಒಂದು ಬಾರ್ಡರ್ ಬರುತ್ತೆ, ಮಧ್ಯ ಮಧ್ಯ ಬುಟ್ಟಗಳು ಕೊಟ್ಟಿದ್ದಾರೆ. ತುಂಬ ಗ್ರ್ಯಾಂಡ್ ಲುಕ್ನಲ್ಲಿ ಸೀರೆ ಬರುತ್ತೆ. ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಈ ಸೈಡ್ ಫುಲ್ಲು ನಿಮಗೆ ಪಲ್ಲು, ಹಾಗೆ ಬ್ಲೌಸ್ ಮಾತ್ರ ಇದಕ್ಕೆ ಪ್ಲೇನ್ನಲ್ಲಿ ಬರುತ್ತೆ. ಪ್ಲೇನ್ ಬ್ಲೌಸ್ಗೆ ಆ ಕಡೆ ಈ ಕಡೆ ಒಂದು ಬಾರ್ಡರ್. ತುಂಬ ಸಾಫ್ಟ್ ಸ್ಯಾರಿ, ತುಂಬ ಹರಡೋ ಥರ ಸೀರೆಗಳೆಲ್ಲ ಸಿಲ್ಕ್ ಲುಕ್ನಲ್ಲಿ ಇರುವಂಥ ಸೀರೆ. ಈ ಸೀರೆಗಳದ್ದು ಕಾಸ್ಟ್ ಜಸ್ಟ್ 2500 rupees ಆ್ಯಂಡ್ ಕರ್ನಾಟಕ ಒಳಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇವರಿಗೆ ಸಾಕಷ್ಟು ಬೇರೆ ಬೇರೆ ಕಲರ್ಸ್ಗಳಿದೆ, ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಅವೈಲೇಬಲ್ ಇರೋದು ರಾಣಿ ಪಿಂಕ್. ಅದೇ ಸೇಮ್ ಟೈಪ್ನಲ್ಲಿ ಮಸ್ಟರ್ಡ್ ಯೆಲ್ಲೋ, ಪರ್ಪಲ್ ಕಲರ್, ಬದನೆಕಾಯಿ ಬಣ್ಣ ಅಂತವಲ್ಲ, ಬದನೆಕಾಯಿ ಪರ್ಪಲ್, ತುಂಬ ಡಾರ್ಕ್ ಆಗಿದೆ, ತುಂಬ ಚೆನ್ನಾಗಿದೆ. ರಾಮಾ ಗ್ರೀನ್, ಡಾರ್ಕ್ ಬ್ಲೂ ಅಥವಾ ಇಂಕ್ ಬ್ಲೂ, ಇದು ಸೂಪರ್ ಕಲರ್ ರೋಸ್ ಪಿಂಕ್. ಹಾಗೆ ಇದು ನೆವಿ ಬ್ಲೂ, ಬ್ಲ್ಯಾಕ್ ಅಲ್ಲ, ನೆವಿ ಬ್ಲೂ ಕಲರ್. ಲೆಮನ್ ಎಲ್ಲೋ. ಹಾಗೆ ಈ ಸೆಟ್ನಲ್ಲಿ ಇರುವಂಥ ಲಾಸ್ಟ್ ಸೀರೆ ಸ್ಕೈ ಬ್ಲೂ ಅಥವಾ ಆಕ್ವಾ ಬ್ಲೂ ಅಂತೀವಲ್ಲ ಆ ಕಲರ್. ಎಲ್ಲದರದ್ದು ಕಾಸ್ಟ್ ಜಸ್ಟ್ 2500 rupees. ಇಷ್ಟು ಸೀರೆಗಳು ಸದ್ಯಕ್ಕೆ ಬಂದಿದೆ. ಸೊ ಅದೇ ಥರದ್ರಲ್ಲೇ ನೆಕ್ಸ್ಟ್ ತೋರಿಸ್ತಿರೋದು ಸಿಲ್ಕ್ ಕಾಟನ್ ಸಾರೀಸ್ ಬಂದಿದೆ. ಬನಾರಸ್ ಸಿಲ್ಕ್ ಕಾಟನ್ ಸಾರಿ ಈ ಥರ ಬರುತ್ತೆ. ನಿಮಗೆ ಸಿಲ್ಕ್ ಮತ್ತು ಕಾಟನ್ ಬ್ಲೆಂಡ್ ಆಗಿರುತ್ತೆ, ಮಿಕ್ಸ್ ಆಗಿರೋ ಥರದ್ದು. ಇಲ್ಲಿ ಫುಲ್ಲು ನಿಮಗೆ ಜರಿ ವರ್ಕ್, ಆ ಕಡೆ ಈ ಕಡೆ ಕಾಂಟ್ರಾಸ್ಟ್ನಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ. ಡಾರ್ಕ್ ಬ್ಲೂಗೆ ಮೆಜೆಂಟಾ ಪಿಂಕ್ನಲ್ಲಿ ಬಾರ್ಡರ್. ಇದಕ್ಕೆ ಸ್ಪೆಷಾಲಿಟಿ ಏನು ಅಂತಂದರೆ ನಿಮಗೆ ಪಲ್ಲು ಮತ್ತು ಬ್ಲೌಸ್ ಎರಡು ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಇದು ನಿಮಗೆ ಪಲ್ಲು ಬರುತ್ತೆ ಆ್ಯಂಡ್ ಇದಕ್ಕೆ ನಿಮ್ಗೆ ಹೇಳ್ದಂಗೆ ಒಂದು ಗ್ರ್ಯಾಂಡ್ನಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ, ಬನಾರಸಿ ಬ್ಲೌಸ್ ಕೊಟ್ಟಿದ್ದಾರೆ. ಸಿಲ್ಕ್ ಕಾಟನ್. ಈ ಸೀರೆಗಳದ್ದು ಕಾಸ್ಟ್ ಜಸ್ಟ್ 2250 rupees ಆ್ಯಂಡ್ ಕರ್ನಾಟಕ ಒಳಗೆ ಆ್ಯಸ್ ಯೂಶುವಲ್ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದನ್ನು ಕೂಡ ನಮ್ಮ ವೆಬ್ಸೈಟ್ಗೆ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಇದರೊಳಗೆ ಕೆಲವು ಕಲರ್ಸ್ ಅವೈಲೇಬಲ್ ಇದೆ. ಫಸ್ಟ್ ಇರೋದು ಬ್ಲೂ ಜೊತೆ ಪಿಂಕ್, ಸೂಪರ್ ಗಾರ್ಜಿಯಸ್ ಕಾಂಬಿನೇಷನ್. ಬ್ಲ್ಯಾಕ್ ಜೊತೆ ಮೆಜೆಂಟಾ ಪಿಂಕ್, ಮಧ್ಯ ಮಧ್ಯ ಮಾವಿನಕಾಯಿ ಮೋಟಿವ್ ಥರ ಇದೆ. ಹಾಗೆ ಇದರೊಳಗೆ ಇರುವಂಥ ಇನ್ನೊಂದು ಕಲರ್ ಪರ್ಪಲ್, ವೈನ್ ಪರ್ಪಲ್ಗೆ ಮೆಜೆಂಟಾ ಪಿಂಕ್, ಮೂರು ಕಾಂಟ್ರಾಸ್ಟ್ನಲ್ಲಿ ಅವೈಲೇಬಲ್ ಇದೆ. ಇದೇ ಥರದ್ದು ಒಂದು 4-5 ಕಲರ್ ಸೆಲ್ಫ್ ಕೂಡ ಇದೆ. ಬಾಟ್ಲ್ ಗ್ರೀನ್ಗೆ ಕಾಪರ್ ಕಲರ್ ಬರುತ್ತೆ. ಈ ಥರ ಇದೆ ಅಷ್ಟೇ. ಇದು ಒಂದೇ ಒಂದು ಸೀರೆನ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಪಲ್ಲು ಬರುತ್ತೆ, ಇದು ಫುಲ್ ಪಲ್ಲು ಪಾರ್ಟ್ ಹೋಗುತ್ತೆ. ಪಲ್ಲು ಯಾವ ಥರ ಬರುತ್ತೋ ಅದೇ ಥರ ಗ್ರ್ಯಾಂಡಾಗಿ ನಿಮಗೆ ಬ್ಲೌಸ್ ಬರುತ್ತೆ. ಬ್ಲೌಸ್ ಆ್ಯಕ್ಚುಲಿ ಬೇರೆ ಅದರ ಪ್ಲೇನ್ ಸಾರೀಸ್ ಮ್ಯಾಚ್ ಮಾಡಿದ್ರು ತುಂಬ ಚೆನ್ನಾಗಿದೆ. ಇದರೊಳಗೆ ಕೆಲವು ಕಲರ್ಸ್ ಇದೆ, ತೋರಿಸ್ತೇನೆ. ಇದು ಗ್ರೀನ್, ಬಾಟಲ್ ಗ್ರೀನ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಇರೋದು ಸ್ವಲ್ಪ ಪ್ರಿಂಟ್ ಬೇರೆ ಇದೆ ಅಷ್ಟೇ, ಅಂದರೆ ಸಾರಿ ಪ್ರಿಂಟ್ ಅಂತೀನಿ, ಜರಿ ಮಾತ್ರ ಬೇರೆ ಇದೆ. ಇದು ನೇವಿ ಬ್ಲೂ. ಹಾಗೆ ಇದರೊಳಗೆ ಬ್ಲ್ಯಾಕ್ ಜೆಟ್ ಕಾಪರ್ ಕಾಂಬಿನೇಷನ್. ಲಾಸ್ಟ್ನಲ್ಲಿ ಇರುವಂಥದ್ದು ಬ್ಲೂ ಕಲರ್, ಅಂದರೆ ಪಿಕಾಕ್ ಬ್ಲೂಗೆ ಸ್ವಲ್ಪ ಡಿಸೈನ್ ಬೇರೆ ಇದೆ, ಬಟ್ ನಿಮಗೆ ಪಲ್ಲು ಹಾಗೆ ಬ್ಲೌಸ್ ಗ್ರ್ಯಾಂಡಾಗಿ ಬರುತ್ತೆ. ಇಷ್ಟು ಕಾಟನ್ ಸ್ಯಾರಿ ಇದೆ, ಸಿಲ್ಕ್ ಕಾಟನ್ ಸ್ಯಾರೀಸ್. ಇದ್ದು ಕಾಸ್ಟ್ ಜಸ್ಟ್ 2250 rupees ಆ್ಯಂಡ್ ಕರ್ನಾಟಕ ಒಳಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇನ್ನು ಸುಮಾರು ಸೀರೆಗಳಿದೆ. ನೆಕ್ಸ್ಟ್ ವಿಡಿಯೋಲಿ ನಿಮ್ಗಳಿಗೂ ತೋರಿಸ್ತಾ ಹೋಗ್ತಾನೆ. ಇಲ್ಲಿ ನೋಡಿ ಎಲ್ಲ ಆ್ಯಕ್ಚುಲಿ ಡಿಸ್ಪ್ಲೇಗೆಲ್ಲ ರೆಡಿ ಆಗ್ತಾ ಇದೆ. ಒಟ್ಟಿಗೆ ಫುಲ್ ದೊಡ್ಡ ವಿಡಿಯೋ ಹೋಗ್ಬಿಡಿದೆ. ಸೊ ಹಾಗಾಗಿ ಇಷ್ಟರೊಳಗೆ ನಿಮ್ಗೆ ಯಾವ್ದಾದ್ರು ಬೇಕಿತ್ತು ಅಂದರೆ ಬೇಗ ನಮ್ಮ ವೆಬ್ಸೈಟ್ಗೆ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಸ್ಟೋರ್ಗೆ ಬಂದು ವಿಸಿಟ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ನಮ್ಮ ಅಡ್ರೆಸ್ನ ಕೂಡ ಹಾಕಿರ್ತೀನಿ. ಆದರೆ ಬರೋಕ್ಕಿಂತ ಮುಂಚೆ ನನಗೊಂದು ಕಾಲ್ ಮಾಡಿಬಿಟ್ಟು ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು. ಆಲ್ಮೋಸ್ಟ್ 11 o'clock ಸಂಜೆ 6:30, 7 ಓಪನ್ ಇರುತ್ತೆ. ನೀವು ಇಲ್ಲಿ ಬಂದೇ ಪರ್ಚೇಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಕೋಬೋದು. ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಇನ್ನು ಸ್ಟಾಕ್ನಲ್ಲಿ ಇರುವಂಥದ್ದು ಚಂದೇರಿ ಸಿಲ್ಕ್ ಕಾಟನ್ ಸ್ಯಾರೀಸ್ ಇದೆ, ಲಿನನ್ ಕಾಟನ್ ಬಂದಿದೆ, ಒಂದು ಸ್ವಲ್ಪ ಜಾರ್ಜೆಟ್ ಸ್ಯಾರೀಸ್ ಮತ್ತು ರಾ ಮ್ಯಾಂಗೋ ಸ್ಯಾರೀಸ್ಗಳಿದೆ. ತೋರಿಸಿ ನಿಮಗೆ 2 ಥರ 3 ಥರದ ಒಂದು ವಿಡಿಯೋಲಿ ಹಾಕ್ತಾ ಹೋಗ್ತೀನಿ. ನೀವುಗಳು ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.